ಇನ್ನು ಹರಿಹರ ಶಾಸಕ ಬಿಪಿ ಹರೀಶ್ ಕಾಂಗ್ರೆಸ್ ಸೇರ್ತಾರ. ಹರಿಹರದ ಶಾಸಕ ಬಿಪಿ ಹರೀಶ್ ಕಾಂಗ್ರೆಸ್ ಸೇರ್ತಾರ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ಕಾಂಗ್ರೆಸ್ಗೆ ಹೋಗ್ತಾರ. ಶಾಸಕ ಅರವಿಂದ್ ಬೆಲ್ಲದ್, ಮಾಜಿ ಸಂಸದ ಪ್ರತಾಪ ಸಿಂಹ ಸೈಲೆಂಟ್ ಆಗಿದ್ದಾರೆ. ಬೆಲ್ಲದ್, ಸಿಂಹ ಇಬ್ಬರು ಬಿಜೆಪಿಯಲ್ಲೇ ಇರ್ತಾರೆ. ಉಳಿದ ರೆಬೆಲ್ ನಾಯಕರ ನಡೆ ಏನು ಅನ್ನೋದು ಈಗಿರುವಂತ ಪ್ರಶ್ನೆ. ಹರಿಹರ ಶಾಸಕ ಬಿಪಿ ಹರೀಶ್ ಕಾಂಗ್ರೆಸ್ ಸೇರ್ತಾರೆ. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ಬಿಪಿ ಹರೀಶ್ ಮತ್ತು ಜಿಎಂ ಸಿದ್ದೇಶ್ವರ್ ಅವರ ನಡೆ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಯಾಕೆಂತ ಹೇಳಿದ್ರೆ ಇವರಿಬ್ರು ಹೋಗಿ ಡಿಸಿಎಂನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ರೆಬೆಲ್ಸ್ ಮುಂದಿನ ನಡೆ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರೋದು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಹಳ ಹಿರಿಯ ನಾಯಕರು ಬಿಜೆಪಿಯಲ್ಲಿ, ಜೊತೆಗೆ ಹರಿಹರದ ಶಾಸಕ ಬಿಪಿ ಹರೀಶ್ ಕಾಂಗ್ರೆಸ್ಗೆ ಸೇರ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಕೂಡ ಕಾಂಗ್ರೆಸ್ಗೆ ಸೇರ್ತಾರ, ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋ ಪ್ರಶ್ನೆ ಇದೆ. ಅರವಿಂದ ಲಿಂಬಾವಳಿ, ಕುಮಾರ ಬಂಗಾರಪ್ಪ ಏನ್ ಮಾಡ್ತಾರೆ? ಇವರೆಲ್ಲರೂ ಕೂಡ ಯತ್ನಾಳ್ ಬಳಗದಲ್ಲೇ ಗುರುತಿಸಿಕೊಂಡಿರುವಂತ ನಾಯಕರು. ಅರವಿಂದ ಲಿಂಬಾವಳಿ ಏನ್ ಮಾಡ್ತಾರೆ? ಹಾಗಾದ್ರೆ ಕುಮಾರ ಬಂಗಾರಪ್ಪ ಅವರ ಮುಂದಿನ ನಡೆ ಏನು? ಶಾಸಕ ಯತ್ನಾಳ್ ಜೊತೆಗೆ ರೆಬೆಲ್ಸ್ ಆಗಿ ಉಳಿತಾರಾ? ಈ ರೀತಿಯಾದಂತಹ ಪ್ರಶ್ನೆ. ಶಾಸಕ ಯತ್ನಾಳ್ ಜೊತೆಗೆ ರೆಬೆಲ್ಸ್ ಆಗಿ ಉಳಿತಾರಾ ಅಥವಾ ವಿಜೇಂದ್ರ ಅವರ ಗುಂಪಿಗೆ ಸೇರಿಕೊಳ್ತಾರಾ? ನೋಡೋಣ. ಜೊತೆಗೆ ಶಾಸಕ ಅರವಿಂದ್ ಬೆಲ್ಲದವ್ರು ಏನ್ ಮಾಡ್ತಾರೆ? ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರು ಏನ್ ಮಾಡ್ತಾರೆ? ಇಬ್ರು ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ.